Hello everyone, welcome to Navras Maths Tutorials. Exercise number 2.4. First question. ನೋಡಿ ಏನು ಕೊಟ್ಟಿದ್ದಾರೆ, ಯೂಸ್ ಸೂಟಬಲ್ ಐಡೆಂಟಿಟೀಸ್ ಟು ಫೈಂಡ್ ದ ಫಾಲೋಯಿಂಗ್ ಪ್ರಾಡಕ್ಟ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ. ಇದನ್ನ ಸಾಲ್ವ್ ಮಾಡೋದಕ್ಕೆ ನಮಗೆ ಐಡೆಂಟಿಟೀಸ್ ಯಾವುದು ಅಂತ ಗೊತ್ತಿರ್ಬೇಕಲ್ವಾ. ಸೊ ಫಸ್ಟ್ ಐಡೆಂಟಿಟೀಸ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ನೋಡಿ, ಅಲ್ಜಿಬ್ರಿಕ್ ಐಡೆಂಟಿಟೀಸ್ ಅಂದ್ರೆ ಫಾರ್ಮುಲಾಸ್. ನಾವು ಇದಕ್ಕೂ ಮುಂಚೆ ಓದಿದೀವಿ, ಆದ್ರೂ ಒಂದ್ಸರಿ ರಿಕಾಲ್ ಮಾಡಿದ್ರೆ ನಮ್ಗೆ ಈಗ ಎಕ್ಸರ್ಸೈಸ್ ಮಾಡೋದಕ್ಕೆ ಯೂಸ್ ಆಗುತ್ತಲ್ವಾ. ಸೊ ನೋಡಿ, ಫಸ್ಟ್ ಒನ್ ಏನಿದೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಅದ್ರದ್ದು ನೋಡಿ, ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ವೈ ಸ್ಕ್ವೇರ್. ಓಕೆ, ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇದ್ರೆ ಎ ಸ್ಕ್ವೇರ್ ಮೈನಸ್ 2b, ಇಲ್ಲಿ ಮೈನಸ್ ಬರುತ್ತೆ, ಮೈನಸ್ 2ab ಪ್ಲಸ್ ವೈ ಸ್ಕ್ವೇರ್. ನೋಡಿ, ಇನ್ನೊಂದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದ್ರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಓಕೆ, ಈಗ ಫೋರ್ತ್ ಒನ್ ನೋಡಿ, ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ. ಅಂದ್ರೆ ನೋಡಿ, ಐಡೆಂಟಿಟಿನಲ್ಲಿ ಏನಿದೆ, ಎಕ್ಸ್ ಇಲ್ಲಿನೂ ಇದೆ ಇಲ್ಲಿನೂ ಇದೆ ಅಲ್ವಾ, ಸೇಮ್ ಇದೆ. ಇನ್ನು ಇಲ್ಲಿ ಎ ಇದೆ, ಇಲ್ಲಿ ಬಿ ಇದೆ. ಸೊ ಈ ರೀತಿ ಬಂದಾಗ ಪ್ರಾಬ್ಲಮ್ ನೋಡಿ, ಈ ಫಾರ್ಮುಲಾ ಯೂಸ್ ಮಾಡ್ಬೇಕು. ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ. ಓಕೆ, ಫಿಫ್ತ್ ಒನ್ ನೋಡಿ, ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್. ಓಕೆ, ಇಸ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ 2bc ಪ್ಲಸ್ 2ca ಅಂತ. ಈಗ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಇದೆ ನೋಡಿ. ಇಲ್ಲಿ ಕ್ಯೂಬ್ ಇದ್ದಾಗ ಏನ್ ಫಾರ್ಮುಲಾ ಇದೆ, ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು ಎ ಪ್ಲಸ್ ಬಿ. ಆರ್ ಇದನ್ನ ನಾವು ಬ್ರಾಕೆಟ್ ಅಲ್ಲಿ ಬರೀದೇ ಇದ್ರೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3a ಸ್ಕ್ವೇರ್ ಬಿ. ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ, 3ab ಇಂಟು ಎ ಮಾಡಿದ್ರೆ 3a ಸ್ಕ್ವೇರ್ ಬಿ ಪ್ಲಸ್ 3ab ಇಂಟು ಬಿ ಮಾಡಿದಾಗ 3ab ಸ್ಕ್ವೇರ್. ಓಕೆ, ಅದೇ ರೀತಿ ಎ ಮೈನಸ್ ಬಿ ಹೋಲ್ ಕ್ಯೂಬ್ ಇದ್ರೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3ab ಇಂಟು ಎ ಮೈನಸ್ ಬಿ. ಇದನ್ನು ಅದೇ ರೀತಿ ನೋಡಿ, ಇದನ್ನ ಮಲ್ಟಿಪ್ಲೈ ಮಾಡಿದಾಗ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ 3ab ಇಂಟು ಎ ಮಾಡಿದಾಗ 3a ಸ್ಕ್ವೇರ್ ಬಿ ಆಗುತ್ತೆ. ಇನ್ನು 3ab ಮೈನಸ್ 3ab ಇಂಟು ಮೈನಸ್ ಬಿ ಮಾಡಿದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 3ab ಸ್ಕ್ವೇರ್ ಆಗುತ್ತೆ. ಓಕೆ, ಈಗ ನೋಡಿ, ಏಟ್ ಒನ್, ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಮೈನಸ್ 3abc ಇದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಎ ಬಿ ಮೈನಸ್ ಬಿ ಸಿ ಮೈನಸ್ ಸಿ ಎ. ಓಕೆ, ಈ ಫಾರ್ಮುಲಾಸ್ ಎಲ್ಲ ನಾವು ಕಲ್ತ್ಕೊಂಡಿದ್ರೆ ನಮಗೆ ಎಕ್ಸರ್ಸೈಸ್ ಅಲ್ಲಿ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದು ಈಸಿ ಆಗುತ್ತೆ. ಓಕೆ, ಈಗ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡಿ. ನೋಡಿ ಏನ್ ಕೊಟ್ಟಿದ್ದಾರೆ, ಎಕ್ಸ್ ಪ್ಲಸ್ 4 ಇಂಟು ಎಕ್ಸ್ ಪ್ಲಸ್ 10 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ನೋಡಿ, ಇಲ್ಲಿನೂ ಎಕ್ಸ್ ಇದೆ ಇಲ್ಲಿನೂ ಎಕ್ಸ್ ಇದೆ. ಸೊ ನಾವ್ ಈಗ ತಾನೇ ನೋಡಿದ್ವಲ್ವಾ ಐಡೆಂಟಿಟೀಸ್ ಫಾರ್ಮುಲಾಸ್ ಯಾವ್ಯಾವ ಇದಾವಂತೆ. ಸೊ ಅದ್ರಲ್ಲಿ ಯಾವ ಫಾರ್ಮುಲಾ ಇರುತ್ತೆ ನೋಡಿ, ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಬರುತ್ತೆ. ಓಕೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ. ಇದು ಎಕ್ಸ್ಪೆನ್ಷನ್. ಓಕೆ, ಇದೇ ಈ ಫಾರ್ಮುಲಾ ಯೂಸ್ ಮಾಡಿ ಇವಾಗ ಇದನ್ನ ಪ್ರಾಡಕ್ಟ್ ಫೈಂಡ್ ಮಾಡೋಣ. ನೋಡಿ, ಇಲ್ಲಿ ಎ ಇಸ್ ಈಕ್ವಲ್ಸ್ ಟು ಏನಿದೆ 4 ಇದೆ, ಬಿ ಇಸ್ ಈಕ್ವಲ್ಸ್ ಟು ಏನಿದೆ 10 ಇದೆ, ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಇದೆ. ಸೊ ಏನ್ ಬರಿಬೇಕು, ಎಕ್ಸ್ ಸ್ಕ್ವೇರ್ ಬರಿಬೇಕು. ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಅಂತ ಇದೆ ಅಲ್ವಾ, ನಾವೇನ್ ಬರಿಬೇಕು, 4 ಪ್ಲಸ್ 10 ಇಂಟು ಎಕ್ಸ್ ಪ್ಲಸ್ ಎ ಇಂಟು ಬಿ, ಎ ಬಿ ಅಂದ್ರೆ ಎ ಇಂಟು ಬಿ. ಸೊ ಎ ಇಂಟು ಬಿ ಅಂದ್ರೆ 4 ಇಂಟು 10. ಈಗ ನೋಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 10 ಪ್ಲಸ್ 4 14, 14 ಇಂಟು ಎಕ್ಸ್ 14x ಪ್ಲಸ್ 10 ಇಂಟು 4 40. ದಿಸ್ ಇಸ್ ದ ಆನ್ಸರ್. ಓಕೆ, ಇಷ್ಟೇ. ಇದು ಫಾರ್ಮುಲಾ ಹಾಕೊಂಡು ಸೇಮ್ ಅದೇ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ಮಾಡಬೇಕು. ಈಗ ಸೆಕೆಂಡ್ ಒನ್ ನೋಡಿ, ಏನ್ ಕೊಟ್ಟಿದ್ದಾರೆ, ಎಕ್ಸ್ ಪ್ಲಸ್ 8 ಇಂಟು ಎಕ್ಸ್ ಮೈನಸ್ 10 ಅಂತ ಕೊಟ್ಟಿದ್ದಾರೆ. ಇದನ್ನು ಅದೇ ಫಾರ್ಮುಲಾ ಯೂಸ್ ಮಾಡಿ ಮಾಡಬೇಕು. ನೋಡಿ, ಇಲ್ಲಿ ಎ ಇಸ್ ಈಕ್ವಲ್ಸ್ ಟು ಏನಿದೆ 8 ಇದೆ, ಬಿ ಇಸ್ ಈಕ್ವಲ್ಸ್ ಟು ಏನಿದೆ ಮೈನಸ್ 10 ಇದೆ ಅಲ್ವಾ, ಇಲ್ಲಿ ಮೈನಸ್ 10 ಇದೆ. ಸೊ ಇಲ್ಲಿ ಏನ್ ಬರೆಯೋಣ, ಫಸ್ಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಅಂತ ಇದೆಯಲ್ಲ, ಎ 8 ಪ್ಲಸ್ ಮೈನಸ್ 10 ಅಂತ ಬರೆಯೋಣ. ಓಕೆ, ಇಂಟು ಎಕ್ಸ್ ಪ್ಲಸ್ ಎ ಇಂಟು ಬಿ ಇದೆ ಅಲ್ವಾ, ಇಲ್ಲಿ 8 ಇಂಟು ಮೈನಸ್ 10
ಓಕೆ, ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ ನೋಡಿ 8 ಪ್ಲಸ್ ಇಂಟು ಮೈನಸ್ ಮೈನಸ್ 10, ಓಕೆ, ಇಂಟು ಎಕ್ಸ್ ಪ್ಲಸ್ ನೋಡಿ 10 8 80 ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತು. ಸೊ ಇಲ್ಲೇನ ನಾವು ಹಾಕೊಂಡ್ಬಿಡೋಣ 80 ಮೈನಸ್ 80 ಅಂತ. ಓಕೆ, ಈಗ ಎಕ್ಸ್ ಸ್ಕ್ವೇರ್ ಇಲ್ಲಿ ನೋಡಿ 10 ಮೈನಸ್ 8 ಅಂದ್ರೆ 2 ಬರುತ್ತೆ. ಆದ್ರೆ ಬಿಗ್ಗರ್ ನಂಬರ್ಗೆ ಏನಿದೆ ಸೈನ್ ಮೈನಸ್ ಇದೆ. ಸೊ -2 ಇನ್ನೊಂದು ಸ್ಟೆಪ್ ಆದ್ರೂ ಹಾಕೋಬಹುದು, ಇಲ್ಲಾಂದ್ರೆ ಇಲ್ಲೇನೆ ನಾವು -2 ಹಾಕೊಂಡು ಇನ್ನೊಂದು ಸ್ಟೆಪ್ ಮಾಡ್ಕೋಬಹುದು. ನೋಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ 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 2x ಮೈನಸ್ 80 ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, 3x ಪ್ಲಸ್ 4 ಇಂಟು 3x ಮೈನಸ್ 5 ಅಂತ ಕೊಟ್ಟಿದ್ದಾರೆ. ಇಲ್ಲಿನೂ ಅದೇ ಫಾರ್ಮುಲಾ ಅಪ್ಲೈ ಆಗುತ್ತೆ ನೋಡಿ. ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ಸ್ ಟು ಏನಿದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ. ಓಕೆ, ಇಲ್ಲಿ ನೋಡಿ ಏನಿದೆ, ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಿದೆ, ಇಲ್ಲಿ 3x ಇದೆ. ಮುಂಚೆ ಎಲ್ಲ ಓನ್ಲಿ ಎಕ್ಸ್ ಇತ್ತು. ಇಲ್ಲಿ ಎ ಇಸ್ ಈಕ್ವಲ್ಸ್ ಟು ಏನಿದೆ 4 ಇದೆ, ಬಿ ಇಸ್ ಈಕ್ವಲ್ಸ್ ಟು -5 ಇದೆ. ಓಕೆ, ಈಗ ಎಕ್ಸ್ ಪ್ಲೇಸ್ ಅಲ್ಲಿ 3x ಹಾಕೋಣ. 3x ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ, ಎ ಪ್ಲಸ್ ಬಿ ಅಂದ್ರೆ ಏನಿದೆ 4 ಪ್ಲಸ್ -5. ಓಕೆ, ಇಂಟು ಎಕ್ಸ್, ಇಂಟು ಎಕ್ಸ್ ಅಂದ್ರೆ ಇಲ್ಲಿ ಏನಿದೆ 3x ಪ್ಲಸ್ ಎ ಇಂಟು ಬಿ, ಎ ಇಂಟು ಬಿ ಅಂದ್ರೆ 4 ಇಂಟು -5. ಓಕೆ, ಈಗ ನೋಡಿ ಇದು 3x ಸ್ಕ್ವೇರ್ ಇದೆ ಅಲ್ವಾ, 3ಗೂ ಸ್ಕ್ವೇರ್ ಇದೆ ಅಂದ್ರೆ 9x ಸ್ಕ್ವೇರ್ ಆಯ್ತಲ್ವಾ. 3x ಸ್ಕ್ವೇರ್ ಅಂದ್ರೆ ಪ್ಲಸ್ ಇಲ್ಲಿ ನೋಡಿ 4 ಪ್ಲಸ್ ಇಂಟು ಮೈನಸ್ -5 ಇಂಟು 3x ಪ್ಲಸ್ ನೋಡಿ ಇಲ್ಲಿ ಮೈನಸ್ ಇದೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು, 4 5 20 ಆಯ್ತು ಅಂದ್ರೆ -20. ಮೈನಸ್ ಪ್ಲಸ್ ಮೈನಸ್ ನೋಡಿ ಚೆನ್ನಾಗಿ ನೋಡಿ ಎಚ್ಚರಿಕೆಯಿಂದ ಬರಿಬೇಕು, ಯಾಕಂದ್ರೆ ಒಂದು ಸೈನ್ ಕೂಡ ಮಿಸ್ಟೇಕ್ ಆದ್ರೆ ನಮ್ಗೆ ಎಲ್ಲ ಸಮಯ ರಾಂಗ್ ಆಗ್ಬಿಡತ್ತೆ. ಸೊ ನೋಡಿ 9x ಸ್ಕ್ವೇರ್, ಇಲ್ಲಿ ನೋಡಿ 5 - 4 ಅಂದ್ರೆ 1 ಬಂತು. ಆದ್ರೆ ಬಿಗ್ಗರ್ ನಂಬರ್ಗೆ ಏನಿದೆ ಮೈನಸ್ ಸೈನ್ ಇದೆ, ಸೊ ಮೈನಸ್ ಹಾಗೆ ಇಡ್ಬೇಕು ಇಂಟು 3x ಪ್ಲಸ್ ಇಂಟು ಮೈನಸ್ -20. ಓಕೆ, ಈಗ ಇನ್ನೊಂದು ಸ್ಟೆಪ್ ಆಗತ್ತೆ 9x ಸ್ಕ್ವೇರ್, ಇಲ್ಲಿ ನೋಡಿ 3x ಇಂಟು 1 ಮಾಡಿದ್ರೆ 3x ಬರುತ್ತೆ. ಓಕೆ, ಇಲ್ಲಿ ಆದ್ರೆ ಮೈನಸ್ ಇದೆ, ಇಲ್ಲಿನೂ ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಮೈನಸ್ ಬರುತ್ತೆ. ಸೊ -3x. ಓಕೆ, ಇದನ್ನು ಮಲ್ಟಿಪ್ಲೈ ಮಾಡಿದ್ವಿ, ಇಲ್ಲಿ ಪ್ಲಸ್ ಮೈನಸ್ ನೋಡಿದ್ವಿ, ಸೊ -3x ಆಯ್ತು. -20 ಈಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ. ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ, y ಸ್ಕ್ವೇರ್ ಪ್ಲಸ್ 3/2 ಇಂಟು y ಸ್ಕ್ವೇರ್ ಮೈನಸ್ 3/2 ಅಂತ ಕೊಟ್ಟಿದ್ದಾರೆ. ನೋಡಿ ಇದನ್ನ ನೋಡ್ತಿದ್ರೆ ನಮ್ಗೆ ಯಾವ ಐಡೆಂಟಿಟಿ ನೆನಪಾಗತ್ತೆ, a ಪ್ಲಸ್ ಬಿ ಇಂಟು a ಮೈನಸ್ ಬಿ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಲ್ವಾ. ಈ ಫಾರ್ಮುಲಾ ಓದಿದೀವಿ, ಸೊ ಅದೇ ಫಾರ್ಮುಲಾ ಯೂಸ್ ಮಾಡಿ ನಾವು ಇದನ್ನ ಮಾಡೋಣ. ನೋಡಿ ಇಲ್ಲಿ ನಾವು ಇಲ್ಲಿ ಬರ್ಕೊಂಡ್ ಬಿಡೋಣ, ಈಸಿ ಆಗುತ್ತೆ. ಇಲ್ಲಿ a ಇಸ್ ಈಕ್ವಲ್ಸ್ ಟು ಏನಿದೆ y ಸ್ಕ್ವೇರ್ ಇದೆ, b ಇಸ್ ಈಕ್ವಲ್ಸ್ ಟು ಏನಿದೆ 3/2 ಇದೆ. ಓಕೆ, ಈಗ ನಮ್ಗೆ ಈಸಿ ಆಗುತ್ತೆ. ಓಕೆ, y ಸ್ಕ್ವೇರ್ ಹೋಲ್ ಸ್ಕ್ವೇರ್ ಇದನ್ನ ಬರ್ದಿವಿ, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಬಿ ಪ್ಲೇಸ್ ಅಲ್ಲಿ ಏನಿದೆ 3/2 ಹೋಲ್ ಸ್ಕ್ವೇರ್. ಓಕೆ, ಈಗ ನೋಡಿ ಏನಾಗತ್ತೆ, ಇದು ಮಲ್ಟಿಪ್ಲೈ ಆಗತ್ತಲ್ವಾ ಪವರ್ಸ್. a ಟು ದ ಪವರ್ ಆಫ್ m ಟು ದ ಹೋಲ್ ಟು ದ ಪವರ್ ಆಫ್ n ಇದ್ರೆ ಏನ್ ಮಾಡ್ತೀವಿ, ಪವರ್ಸ್ ನ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಈಗಿದ್ದಾಗ y ಟು ದ ಪವರ್ ಆಫ್ ಏನಾಗುತ್ತೆ 2 2 4 ಆಯ್ತು, ಮೈನಸ್ ಇಲ್ಲಿ ನೋಡಿ 3/2 ಹೋಲ್ ಸ್ಕ್ವೇರ್ ಇದೆ ಅಂದ್ರೆ 3ಗೂ ಸ್ಕ್ವೇರ್ ಬಂತು 4ಗೂ ಸ್ಕ್ವೇರ್ ಬಂತು. ಸೊ 3 ಸ್ಕ್ವೇರ್ ಏನಿದೆ 9/2 ಸ್ಕ್ವೇರ್ ಏನ್ ಬರುತ್ತೆ 4. ಓಕೆ, ದಿಸ್ ಇಸ್ ದ ಆನ್ಸರ್. ಈಗ ಫಿಫ್ತ್ ಒನ್ ಏನ್ ಕೊಟ್ಟಿದ್ದಾರೆ ನೋಡಿ, 3 - 2x ಇಂಟು 3 + 2x
ಇಲ್ಲಿನೂ ಅದೇ ಫಾರ್ಮುಲಾ ಯೂಸ್ ಆಗುತ್ತೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಇಲ್ಲಿ ಎ ಇಸ್ ಈಕ್ವಲ್ಸ್ ಟು ಏನಿದೆ 3 ಇದೆ, ಬಿ ಇಸ್ ಈಕ್ವಲ್ಸ್ ಟು ಏನಿದೆ 2x ಇದೆ. ಸೊ 3 ಸ್ಕ್ವೇರ್ ಮೈನಸ್ 2x ಹೋಲ್ ಸ್ಕ್ವೇರ್. ಓಕೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಹಾಕೊಂಡ್ವಿ. ಈಗ ಇದನ್ನು ಫರ್ದರ್ ಸಾಲ್ವ್ ಮಾಡೋಣ. 3 ಸ್ಕ್ವೇರ್ ಅಂದ್ರೆ 9 ಆಯ್ತು, ಮೈನಸ್ ನೋಡಿ 2x ಹೋಲ್ ಸ್ಕ್ವೇರ್ ಅಂದ್ರೆ 2 ಸ್ಕ್ವೇರ್ ಏನಾಯ್ತು 4 ಆಯ್ತು, ಎಕ್ಸ್ ಸ್ಕ್ವೇರ್ ಹಾಗೆ ಇಡಬೇಕು. ಓಕೆ, ದಿಸ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡಿ.